ಆ ರೀತಿ ತಪ್ಪೇನೂ ಮಾಡಿಲ್ಲ. ತಪ್ಪು ಮಾಡಿ ವಿಚಾರಣೆ ಮಾಡಲಿ. ಏನು ತಪ್ಪು ಮಾಡಿದ್ವಿ? ಅರೆ ಈಗ ಕ್ಯಾಂಡಿಡೇಟ್ ಆಲ್ರೆಡಿ ಸರ್ವೆಗಳೆಲ್ಲ ಮಾಡಿ ಹಾಕಿದೆ ಸರ್. ಈಗ ಹೈಕಮಾಂಡೇ ಅನೌನ್ಸ್ ಮಾಡಿದೆ. ಈಗ ನೀವು ಈ ಟೈಮಲ್ಲಿ ಚೇಂಜ್ ಮಾಡಿರಿ. ನಾವು ಈಗ ಹೇಳಿಲ್ಲ, ಕಳೆದ 5-6 ತಿಂಗಳಿಂದ ನಾವು ಹೇಳಿದ್ದೀವಿ. ಎಲ್ಲರೂ ಒಟ್ಟಾಗಿ ಒಂದಾಗಿ ನಾನು ಹೇಳಿದ್ನಲ್ಲ, ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ, ದಾವಣಗೆರೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅದನ್ನು ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ತಿಳಿಸಿದ್ದೀವಿ. ಈಗ ಸರ್ವೆ ಯಾವ ಸರ್ವೆ ಆಗಿದೆ? ಸರ್ವೆಯಲ್ಲಿ ನನ್ನ ಗಾಯತ್ರಕ್ಕ ನಮ್ಮ ಸಹೋದರಿ ಗೌರವ ಇದೆ. ನಾವು ಸ್ತ್ರೀಯರನ್ನು ನಮ್ಮ ಸಹೋದರಿಯನ್ನು ಗೌರವಿಸ್ತೀವಿ. ಆದರೆ ಸರ್ವೆಯಲ್ಲಿ ಎಲ್ಲ ಹೆಸರು ಬಂದಿದೆ? ಸರ್ವೆಯಲ್ಲಿ ಬಂದೇ ಇಲ್ಲ. ಈಗ ನಾನು ಡಾಕ್ಟರ್ ರವಿಕುಮಾರ್ ಭಾಳ ಪ್ರಬಲ ಸೀರಿಯಸ್ ಆಕಾಂಕ್ಷೆ ಹಿಡಿದ್ವಿ. ಆದರೆ ನಾನು ಹೇಳಿದೆ, ಡಾಕ್ಟರ್ ರವಿಕುಮಾರ್ ಕೊಡಿದ್ದೆ ನಾನಷ್ಟೇ ಅಲ್ಲ, ನೋಡಿ 3 ಜನ ಮಾಜಿ ಸಚಿವರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಎಸ್ ಎ ರವೀಂದ್ರನಾಥ್ ಕರ್ನಾಕಡ್ಡಿ, ನಾನು 3 ಜನ ಮಾಜಿ ಶಾಸಕರು, ಮಾಡಾಳು ವಿಪಕ್ಷಪ್ಪ, ಗುರುಸಿದ್ದೇಗೌಡರು, ಬಸವರಾಜ ನಾಯ್ಕರು, ಮತ್ತು ಹೊಸದಾಗಿ ಯಾರು ಸ್ಪರ್ಧೆ ಮಾಡಿದರು ಮಾಡಾಳು ಮಲ್ಲಿಕಾರ್ಜುನ್, ಲೋಕಿಕೆರೆ ನಾಗರಾಜ್, ಅಜಯ್ ಕುಮಾರ್ ಮತ್ತು ಪಕ್ಷದ ಕೆಲವು ಭಾಳಷ್ಟು ಜನ ಕಾರ್ಯಕರ್ತರು ವಿನಂತಿ ಮಾಡಿದ್ವಿ. ಇಷ್ಟು ಜನ ವಿರುದ್ಧವಾಗಿ ಕೊಟ್ಟಾಗ ಎಲ್ಲಿ ಸಮೀಕ್ಷೆ ಇದಾಗೆ? ನಾವೇನು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದ್ವಾ? ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದೆ. ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ತಪ್ಪನ್ನೋದ ನಮ್ಮನ್ನು ಉಚ್ಚಾಟನೆ ಮಾಡಲಿ. ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಉಚ್ಚಾಟನೆ ಮಾಡೋಕೆ ರೆಡಿಲ್ಲ, ನಮ್ಮನ್ನು ಉಚ್ಚಾಟನೆ. ಇದು ಯಡಿಯೂರಪ್ಪನ ನಮ್ಗೆ ಆ ರೀತಿ ಹೇಳಿಲ್ಲ. ಎಲ್ಲ ಒಂದು ಕಡೆ ಕೆಲವರು ಮಾಧ್ಯಮದಲ್ಲಿ ನಮ್ಮ ದಾವಣಗೆರೆಯವರೇ ಕೆಲವು ಸೃಷ್ಟಿ ಮಾಡಿದ್ದಾರೆ. ದಾವಣಗೆರೆಯವರೇ ಸೃಷ್ಟಿ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಾವು ಬೇಡ ಅನಿಸಿದ್ದು ಅವರಿಗೆ. ನೋಡಿ, ಒಂದು ಈ ಜನರಿಗೆ ತಪ್ಪು ಭಾವನೆ ಹೋಗಬಾರ್ದು. ನರೇಂದ್ರ ಮೋದಿಯವ್ರ ಕಾರ್ಯಕ್ರಮ ಬರ್ಬೇಕಂತೇಳಿ ನಾವೆಲ್ಲ ಆಹ್ವಾನ ಕೊಟ್ಟಿವಿ. ನಮ್ಮನ್ನು ಸೌಜನ್ಯಕ್ಕಾದ್ರೆ ಆಹ್ವಾನ ಮಾಡಲಿಲ್ಲ. ಆದರೆ ಯಾರು ಹೊಡೆದಾರ ನಾವು ಬನ್ನಿ ಅಂತ ಹೇಳಿದ್ವಿ, ಸ್ವಯಂ ಪ್ರೇರಣೆಯಿಂದ ಬರ್ಬೇಕಂತ ಹೇಳಿದ್ವಿ, ಆಹ್ವಾನ ಮಾಡಲಿಲ್ಲ. ಇದು ದುರಂತ. ನಮ್ಮನ್ನೆಲ್ಲ ಹೊರಗಡೆ ಇಟ್ಟರು, ನಾವೇನು ಮಾಡೋಕೋನ? ಇದು ತಪ್ಪ. ಅಣ್ಣ, ನಮ್ಮ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡವ್ರು ಬಿಡ್ಲಿ. ನಮ್ಮ ಅವಶ್ಯಕ ನೋಡಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ಯಾರ. ನಾವು ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು. 400ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಲೋಕಸಭಾ ಸದಸ್ಯ ಆಯ್ಕೆ ಆಗಬೇಕು. ಕರ್ನಾಟಕದಲ್ಲಿ 28 ಲೋಕಸಭಾ ಸದಸ್ಯ ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಏನು ರಾಜ್ಯದ ಅಧ್ಯಕ್ಷರು, ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು ಮತ್ತು ಮೋದಿಯವರ ಒಂದು ಅಪೇಕ್ಷೆ ಇದೆ. ಅದನ್ನ ಈಡೇರ್ಬೇಕಂತ ಹೇಳ್ಯಾರ. ನಾವು ಇದು ತಪ್ಪೋರಾದ್ರೆ ಹೊರಗಡೆ ಹಾಕಿ ಯಾರು ಮಾಡಂತಾರೆ? ನಾವು ತಪ್ಪು ಮಾಡಿದ್ದಾನೆ. ಬಿಜೆಪಿ ಟೀಕೆ ಮಾಡಿದೀವ? ರಾಜ್ಯದ ಅಧ್ಯಕ್ಷ ಟೀಕೆ ಮಾಡಿದೀವ? ನರೇಂದ್ರ ಮೋದಿ ಟೀಕೆ ಮಾಡಿದೀವ? ಭಾರತೀಯ ಜನತಾ ಪಾರ್ಟಿ ತಾಯಿ ಸಮಾನ ಅಂತ ಹೇಳಿದ್ವಿ. ಸಂಘಟನೆಯಿಂದ ಬಂದಂಥವ್ರು, ನಮ್ಮ ರಕ್ತದ ಕಣದಲ್ಲಿ ಹಿಂದುತ್ವ ಹರಿಯುತ್ತೆ. ಇದು ತಪ್ಪ? ಬಿಜೆಪಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಹೇಳಿ ತಪ್ಪ?